ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ಕಸಿನ್ದು ನಿತಿನ್ದು ಬೆಂಗಳೂರಲ್ಲಿ ಹಸೆ ಮತ್ತು ಅರ್ಶಿನ ಶಾಸ್ತ್ರ ನಡೀತಾ ಇದೆ. ನಾವು ಹೋಗೋಕ್ಕಾಗಲಿಲ್ಲ, ಮನುಗೆ ರಜೆ ಇರಲಿಲ್ಲ. ಮದುವೆ ಉಜ್ರಲೇ ಇರೋದ್ರಿಂದ ಮದುವೆಗೆ ಮತ್ತು ಬೀಗ್ರೂಟಕ್ಕೆ ಹೋಗೋಣ ಅಂತ ನಾವು ಹೋಗಿಲ್ಲ. ಆದರೆ ಬೆಂಗಳೂರಲ್ಲಿ ಹೇಗೆ ಹಸೆ ಶಾಸ್ತ್ರ ಮತ್ತು ಅರ್ಶಿನ ಶಾಸ್ತ್ರ ಮಾಡಿದ್ದಾರೆ ಅಂತ ನನ್ನ ಕಸಿನ್ಸ್ ಹೋದವ್ರು ಸ್ವಲ್ಪ ಫೋಟೋ ಮತ್ತು ವಿಡಿಯೋ ಶೇರ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಮ್ಮ ಕಡೆ ಈ ಥರ ದಾಸಪ್ಪನ ಕರೆಸ್ಬಿಟ್ಟು ಈ ಥರ ಕೆಳಗಡೆ ಬೆಡ್ಶೀಟ್ ಹಾಕಿ 3 ಕಡೆ ಅಕ್ಕಿ ಹಾಕಿಬಿಟ್ಟು ಬೆಲ್ಲದ ಅಚ್ಚೆಲ್ಲ ಇಟ್ಟು ಅವ್ರ ಹತ್ರ ಕಂಕಣ ಕಟ್ಸ್ಕೊಂಡು ಈ ಥರ ಪೂಜೆ ಮಾಡಿಸ್ತಾರೆ, ನಾಮ ಇಟ್ಸ್ಬಿಟ್ಟು. ನೆಕ್ಸ್ಟು ಅವ್ರಿಗೆ ಸಮೂನ್ ಮಲೆ ಅಂತ ಹಾಕ್ತಾರೆ. ಇದು 3 ದಿನವೂ ಇರಬೇಕು ಮದುವೆ ಮುಗಿಯೋ ತನಕ. ಫ್ರೆಂಡ್ಸ್ ನೋಡಿ, ಇವರೇ ನಮ್ಮ ಅಕ್ಕ ಭಾವ, ನಮ್ಮ ಅತ್ತೆ ಮಗಳು ಇವರು. ಅವ್ರ ಮಗ ನಿತಿನ್ದು ಮದುವೆ. ಇವರು ಪ್ರಾಪರ್ ಬೆಂಗಳೂರಲ್ಲೇ ಸೆಟ್ಲಾಗಿರೋದು. ಹುಡುಗಿ ಉಜ್ರೆ ಕಡೆ ಆಗಿರೋದ್ರಿಂದ ಮದುವೆ ಉಜ್ರೆಯಲ್ಲಿ. ಈ ಥರ ಹುಡುಗನ್ನ ಆ ಥರ ನೆಕ್ಸ್ಟು ಶಾಸ್ತ್ರ ಅದು ಮುಗಿದ್ಮೇಲೆ ಈ ಥರ ಕೂರಿಸ್ಬಿಟ್ಟು ಕಾಶಿ ಪಂಜೆ ಈ ಥರ ಹಾಕಿಬಿಟ್ಟು ಇಲ್ಲಿ ಫಸ್ಟು ಅಪ್ಪ ಅಮ್ಮ ಆರತಿ ಮಾಡಿ ಹುಡುಗಂಗೆ ಹಾಲು ಕೊಟ್ಬಿಟ್ಟು ಹಾರ ಹಾಕ್ತಾರೆ. ನೆಕ್ಸ್ಟು ಮನೆಯಲ್ಲಿ ಒಂದು 5 ಜನ ಅಕ್ಕಿ ಹುಯ್ತಾರೆ. ಅಂದರೆ ಹಳ್ಳಿ ನಮ್ಮ ಊರ ಕಡೆ ಸೈಡ್ ಆಗಿದ್ದರೆ ಊರವರೆಲ್ಲ ಅಕ್ಕಿ ತಂದುಬಿಟ್ಟು ಈ ಥರ ಅಕ್ಕಿ ಮತ್ತು ವಿಳೆದೆಲೆ ಅಡಿಕೆ ಇಟ್ಬಿಟ್ಟು ಅಕ್ಕಿ ಹುಯ್ಯೋದು ಅಂತ ಶಾಸ್ತ್ರ ಮಾಡ್ತಾರೆ ಎಲ್ಲ. ಅಲ್ಲಿ ಬೆಂಗಳೂರಲ್ಲಿ ಊರವ್ರು ಯಾರೂ ಜಾಸ್ತಿ ಹೋಗೋಕ್ಕಾಗಿಲ್ಲ. ಸೊ ಬರೀ ಮನೆಯವ್ರು ಒಂದು 5 ಜನ ಶಾಸ್ತ್ರಕ್ಕೆ ಅಕ್ಕಿ ಹುಯ್ತಿದ್ದಾರೆ. ಇವರು ನಮ್ಮ ಅಪ್ಪಾಜಿ ತಂಗಿ, ನಮ್ಮ ಅತ್ತೆ ಇವರು ಅಕ್ಕಿ ಹುಯ್ತಿದ್ದಾರೆ ನೋಡಿ. ಈ ಥರ ಅಕ್ಕಿ ಹುಯ್ದುಬಿಟ್ಟು ಅವರಿಗೆ ಅಕ್ಕಿನ ಅಕ್ಷತೆ ಕಾಳು ಥರ ಇಟ್ಟು ಆರತಿ ಮಾಡಿ ನೆಕ್ಸ್ಟು ಮೂಯಿ ಕೊಡೋದಿದ್ರೆ ಇವತ್ತೇ ಕೊಡ್ತಾರೆ ನೋಡಿ. ಈ ಥರ ನಮ್ಮ ಸೈಡು ಶಾಸ್ತ್ರ ಮಾಡ್ತಾರೆ. ಈ ಒಂದು ಬೆಂಗಳೂರಲ್ಲಿ ಆಗ್ತಿರೋದ್ರಿಂದ, ಮದುವೆ ಇಲ್ಲೇ ಇರೋದ್ರಿಂದ ಯಾರೂ ಜಾಸ್ತಿ ಜನ ಬೆಂಗಳೂರು ಹೋಗಿಲ್ಲ. ಎಲ್ಲ ಇಲ್ಲೇ ಮದುವೆ ಮತ್ತು ಬೀಗ್ರೂಟಿಗೆ ಅಟೆಂಡ್ ಮಾಡೋಣ ಅಂತ ಸ್ವಲ್ಪ ಜನ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಯರೆಲ್ಲ ಹೋಗಿದ್ದಾರೆ. ಇನ್ನು ತುಂಬ ಜನ ಎಲ್ಲ ನಾಡಿದ್ದು 29ಗೆ ಇಲ್ಲೇ ಉಜ್ರೆಯಲ್ಲಿ ಮದುವೆ ಇರೋದ್ರಿಂದ ಇಲ್ಲೇ ಮದುವೆ ಮತ್ತು ಬೀಗ್ರೂಟ ಬೇಲೂರಲ್ಲಿರೋದ್ರಿಂದ ಹೋಗ್ತಾರೆ. ಇವರು ಇನ್ನೊಬ್ರು ಅತ್ತೆ, ನಮ್ಮ ನಿತಿನ್ ಅವ್ರ ಅತ್ತೆ, ನಮ್ಮ ಭಾವನ ತಂಗಿ. ಅವರು ನೋಡಿ ಆ ಥರ ಅಕ್ಕಿ ಹುಯ್ದುಬಿಟ್ಟು 5 ಜನ ಆಗಬೇಕಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಈ ಥರ ಶಾಸ್ತ್ರ ಮಾಡಿದ ಮೇಲೆ ನಮಸ್ಕಾರ ಮಾಡಿಸ್ಕೊತಾರೆ. ಈ ಥರ ನಮ್ಮ ಕಡೆ ಹಸೆ ಶಾಸ್ತ್ರ ಇರುತ್ತೆ. ನಿಮ್ಮ ಕಡೆ ಹಸೆ ಶಾಸ್ತ್ರ ಯಾವ ಥರ ಇರುತ್ತೆ ಡಿಫ್ರೆಂಟಾಗಿ ಅಂತ ಕಮೆಂಟಲ್ಲಿ ತಿಳಿಸಿ. ಇವರು ನಮ್ಮ ನಿತಿನ್ ಅವರ ದೊಡ್ಡಮ್ಮ, ಅವರು ಈ ಥರ ಅಕ್ಕಿ ಹುಯ್ತಿದ್ದಾರೆ ನೋಡಿ. ಇವತ್ತು ಅಕ್ಕಿ ಹುಯ್ದುಬಿಟ್ಟು ನಮ್ಮ ಅಕ್ಕ ಭಾವ ಆಗಿಂದ ಬೆಂಗಳೂರಲ್ಲೇ ಇರೋದು. ಸೊ ಅಲ್ಲೇ ಅವ್ರ ಮನೇಲಿ ಶಾಸ್ತ್ರ ಮಾಡ್ತಿದ್ದಾರೆ. ನೆಕ್ಸ್ಟು ಬುಧವಾರ ಇಲ್ಲೇ ಉಜ್ರಲ್ಲಿ ಮದುವೆ ಇದೆ ನೋಡಿ. ಈ ಥರ ಆರತಿ ಮಾಡ್ತಾರೆ. ಮದುವೆ ಅಂದರೆ ನಾವು ಏನು ಫಂಕ್ಷನ್ನು ಮಿಸ್ ಮಾಡ್ಕೊತಿರ್ಲಿಲ್ಲ. ಸೊ ಇದು ದೂರ ಇರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ರಜೆ ನೀರೆಲ್ಲ ಹೋಗಿ ಬರೋಕ್ಕೆ ರಿಸ್ಕ್ ಅಂತ ಹೋಗಿಲ್ಲ. ಇಲ್ಲೇ ಇರೋದ್ರಿಂದ ಫಂಕ್ಷನ್ ಮದುವೆ ಅಲ್ಲಾಗಿದ್ದರೆ ಖಂಡಿತ ನಾವೆಲ್ಲ ಹೋಗ್ತಿದ್ವಿ. ಫಂಕ್ಷನ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಅದಕ್ಕೆ ನನ್ನ ಕಸಿನ್ಸಿಗೆ ಸ್ವಲ್ಪ ವೀಡಿಯೋಸ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಈ ಥರ ಅರ್ಶಿನ ಶಾಸ್ತ್ರ ಮಾಡಿಬಿಟ್ಟು ನೆಕ್ಸ್ಟು ಈ ಥರ ಮೂಯಿ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾರೆ. ಅರ್ಶಿನ ಶಾಸ್ತ್ರದ್ದು ಜಾಸ್ತಿ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ. ಸೊ ಇದ್ದಿದ್ರಲ್ಲಿ ಸ್ವಲ್ಪ ಈ ಥರ ಅರ್ಶಿನ ಶಾಸ್ತ್ರ ಮಾಡಿಬಿಟ್ಟು ನೆಕ್ಸ್ಟ್ ಹುಡುಗ ನಡ್ಕೊಂಡು ಹೋಗಂಗಿಲ್ಲ, ಅವನ್ನ ಈ ಥರ ಎತ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.